ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡಿ ಇಲ್ಲಿ ನಾನು ಹೆಸರು ಕಾಳು ತಗೊಂಡಿದ್ದೇನೆ. ಇಷ್ಟೇ ಬೇಕು ಅಂತ ಏನೂ ಅಳತೆ ಇಲ್ಲ. ಇದರಲ್ಲಿ ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ತಗೊಂಡಿದ್ದೇನೆ. ಈಗ ಇದಕ್ಕೆ ನಾವು ನೀರು ಹಾಕುವ. ನೀರು ಹಾಕಿ ಒಮ್ಮೆ ಚೆನ್ನಾಗಿ ವಾಶ್ ಮಾಡುವ. ಇದರಲ್ಲಿರುವ ಧೂಳನ್ನೆಲ್ಲ ತೆಗೆಯುವ. ಇವಾಗ ನೋಡಿ ಹೆಸರು ಕಾಳನ್ನೆಲ್ಲ ತೊಳೆದು ನೀರನ್ನೆಲ್ಲ ಶೈನರಿಗೆ ಹಾಕಿ ಸೋಸಿ ಇಟ್ಟುಕೊಂಡಿದ್ದೇನೆ. ಇನ್ನಿದನ್ನು ನಾವು ಇಲ್ಲೊಂದು ಮಣ್ಣಿನ ಓಡನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಓಡು ಚೆನ್ನಾಗಿ ಬಿಸಿ ಆಗಿದೆ. ಅದಕ್ಕೆ ಈಗ ನಾನಿಲ್ಲಿ ಹೆಸರು ಕಾಳನ್ನು ಹಾಕ್ತಿದ್ದೇನೆ. ಪೂರ್ತಿ ಹಾಕಿ ತೊಳೆದು ಬೇಡ, ಸ್ವಲ್ಪ ಸ್ವಲ್ಪವೇ ಹಾಕಿ ಹದವಾದ ಉರಿಯಲ್ಲಿ ಇದನ್ನೊಮ್ಮೆ ಫ್ರೈ ಮಾಡುವ. ಒಮ್ಮೆಗೆ ಬೆಂಕಿ ಜಾಸ್ತಿ ಇಟ್ಟುಕೊಂಡು ಫ್ರೈ ಮಾಡೋದು ಬೇಡ. ಇವಾಗ ನೋಡಿ ಹೆಸರು ಕಾಳಲ್ಲಿ ಇದ್ದಂಥ ನೀರೆಲ್ಲ ಡ್ರೈ ಆಯಿತು. ಇನ್ನೂ ಉರಿಯನ್ನು ಮೀಡಿಯಂ ಫ್ಲೇಮಿಗೆ ಹಾಕಿ ಇದನ್ನೆಲ್ಲ ಫ್ರೈ ಮಾಡಿದರೆ ಆಯಿತು. ಹದವಾದ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಜಾಸ್ತಿ ಬೆಂಕಿ ಇಟ್ಟು ಒಮ್ಮೆಗೆ ಕೆಂಪಾಗುವ ರೀತಿ ಹುರಿದು ಬೇಡ. ಅಂದರೆ ನೋಡಿ ಇದು ಫ್ರೈ ಆಯಿತು, ಒಳ್ಳೆ ಪರಿಮಳ ಕೂಡ ಬರ್ತದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆಯುವ. ನೋಡಿ ಪರಿಮಳ ಕೂಡ ಬರ್ತದೆ. ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆಯುವ. ಹಾಗೆ ಪುನಃ ಅದೇ ಓಡನ್ನು ಇಟ್ಟಿದ್ದೇನೆ. ಹಾಗೆ ಉಳಿದಂಥ ಹೆಸರು ಕಾಳನ್ನು ಹಾಕಿಕೊಂಡು ಅದೇ ರೀತಿ ಫ್ರೈ ಮಾಡಿದರೆ ಆಯಿತು. ಇವಾಗ ನೋಡಿ 2ನೇ ಸಲದ್ದು ಕೂಡ ಫ್ರೈ ಆಯಿತು. ಇದನ್ನು ಕೂಡ ಅದೇ ಪ್ಲೇಟಿಗೆ ತೆಗೆಯುವ. ಇವಾಗ ಹುರಿದಂಥ ಹೆಸರು ಕಾಳು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗಲಿಕ್ಕೆ ಬಿಡುವ. ಸ್ವಲ್ಪ ಅಗಾಲ ಮಾಡಿ ಇಟ್ಟರೆ ಬೇಗ ತಣ್ಣಗಾಗ್ತದೆ. ನೋಡಿ ಬೆಲ್ಲ ತಗೊಂಡಿದ್ದೇನೆ, ಅಚ್ಚು ಬೆಲ್ಲ. ಯಾವುದೇ ಬೆಲ್ಲ ಆಗ್ತದೆ. ನಮ್ಮ ನಾರ್ಮಲ್ ಬೆಲ್ಲ ಆದರೆ ಅದನ್ನು ನಾವು ಸೋಸಿಕೊಳ್ಬೇಕು. ನೀರು ಮಾಡಿ ಸೋಸಿಕೊಂಡ್ರೆ ಆಗ್ತದೆ. ಇಲ್ಲ ಬೆಲ್ಲವನ್ನು ನೋಡಿ ಪೌಡ್ರ್ ಮಾಡಿಕೊಂಡಿದ್ದೇನೆ. ಕ್ಲೀನ್ ಆಗಿರುವಂಥ ಬೆಲ್ಲ, ಕಸ ಕಡ್ಡಿ ಏನಿಲ್ಲ ಇದರಲ್ಲಿ. ಈಗ ತಣ್ಣಗಾದಂಥ ಹೆಸರು ಕಾಳನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಮುಚ್ಚಾಳ ಹಾಕಿ ನಯವಾಗಿ ಪೌಡ್ರ್ ಮಾಡಿಕೊಂಡು ಬರುವ. ಇವಾಗ ನೋಡಿ ಹೆಸರು ಕಾಳನ್ನು ನಯವಾಗಿ ಪೌಡ್ರ್ ಮಾಡಿಕೊಂಡಾಯಿತು. ಇವಾಗ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಇವಾಗ ನೋಡಿ ಪೂರ್ತಿ ನಾನು ಈ ಬೌಲಿಗೆ ಹಾಕೊಳ್ಳಿಲ್ಲ. ಸ್ವಲ್ಪ ಒಂದು 1/4 ಭಾಗದಷ್ಟು ನಾನು ಇಲ್ಲಿ ಇಟ್ಟುಕೊಂಡಿದ್ದೇನೆ. 3/4 ಭಾಗದಷ್ಟು ಈ ಬೌಲಿಗೆ ಹಾಕಿದ್ದೇನೆ. ಇವಾಗ ಇದನ್ನು ನಾವು ಏರ್ಟೈಟ್ ಕಂಟೈನರ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳುವ. ನಮಗೆ ಬೇಕಾಗುವಾಗ ಇದನ್ನು ಬೀಸಿಕೊಂಡ್ರೆ ಆಯಿತು. ಇವಾಗ ನಾನಿಲ್ಲಿ ಒಂದು 1/4 ಭಾಗದಷ್ಟು ಮಾಡಿಕೊಂಡಿದ್ದೇನೆ. ಒಂದು 5 ಜನಕ್ಕಾಗುವಷ್ಟು ನಾನಿಲ್ಲಿ ಪೌಡ್ರ್ ಅಂತ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ಹಾಕ್ತಿದ್ದೇನೆ. ಜೊತೆಯಲ್ಲಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಹಸಿ ತೆಂಗಿನಕಾಯಿ ಆದಷ್ಟು ಒಳ್ಳೆಯದು. ನೋಡಿ ತುರಿದು ಬಿಳಿ ಭಾಗವನ್ನು ಮಾತ್ರ ತಗೊಂಡಿದ್ದೇನೆ. ಈಗ ಬೆಲ್ಲವನ್ನು ಕೂಡ ಸೇರಿಸಿಕೊಳ್ಳುವ. ಒಂದು 4 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಕೂಡ ಸೇರಿಸಿಕೊಳ್ಳುವ. ನೀವು ಎಷ್ಟು ಮಾಡ್ತೀರಿ ಆ ಕ್ವಾಂಟಿಟಿ ಮೇಲೆ ಸೇರಿಸಿಕೊಂಡ್ರೆ ಆಯಿತು. ಸೇರಿಸಿಕೊಳ್ಳುವ. ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿಕೊಳ್ತಿದ್ದೇನೆ. ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು. ಇವಾಗ ಇದನ್ನು ಪುನಃ ನಾವು ನಯವಾಗಿ ಗ್ರೈಂಡ್ ಮಾಡಿಕೊಂಡು ಬರುವ. ಇವಾಗ ನೋಡಿ ಹೆಸರು ಕಾಳು ತೆಂಗಿನಕಾಯಿ ಎಲ್ಲ ನಯವಾಗಿ ರುಬ್ಬಿಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಸೋಸಿಕೊಳ್ಳದೆ ಕೂಡ ಕುಡಿಬಹುದು. ಅಂತೆಯೇ ಕುಡಿಬಹುದು, ಹಾಗೆಯೇ ಕುಡಿಬಹುದು. ನಾನೀಗ ಇದನ್ನು ಸೋಸಿಕೊಳ್ತಾ ಇದ್ದೇನೆ. ನಾನಿಲ್ಲಿ ದೊಡ್ಡ ಜಾಲರಿಗಾಗಿ ಸೋಸ್ತಾ ಇದ್ದೇನೆ. ಅದರಲ್ಲಿ ಇಳಿಲಿಲ್ಲ, ತುಂಬ ಸಣ್ಣ ಕಣ್ಣಲ್ಲ, ಹಾಗಾಗಿ ಇದರಲ್ಲಿ ಸೋಸ್ತಾ ಇದ್ದೇನೆ. ನೋಡಿ ಇವಾಗ ಐಸ್ ಕ್ಯೂಬ್ಸನ್ನು ಈ ಲೋಟಕ್ಕೆ ಹಾಕಿಕೊಳ್ಳ. ನಿಮ್ಗೆ ಎಷ್ಟು ಕೋಲ್ಡ್ ಬೇಕೋ ಅಷ್ಟು ಐಸ್ ಕ್ಯೂಬ್ಸನ್ನು ಹಾಕಿಕೊಂಡ್ರೆ ಆಯಿತು. ಐಸ್ ಕ್ಯೂಬ್ಸ್ ಬೇಡದವರು ಹಾಗೆ ನಾರ್ಮಲ್ ಕುಡಿಬೋದು. ಐಸ್ ಕ್ಯೂಬ್ಸ್ ಹಾಕಿ ಕುಡಿಬೇಕು. ಬಾಡಿ ಅನುಕೂಲಾಗಿರ್ತದೆ. ನೀವು ಹೊರಗೆಲ್ಲ ಹೋಗಿ ಬಂದು ಏನಾದರೂ ಜ್ಯೂಸ್ ಕುಡಿಬೇಕು, ಹೆಲ್ದಿಯಾದ ಜ್ಯೂಸ್ ಮನೆಯಲ್ಲೇ ನೋಡಿ ಎಷ್ಟು ಸುಲಭವಾಗಿ ಮಾಡಿಕೊಳ್ಬೋದು ಅಂತ. ಮಕ್ಕಳು ಸ್ಕೂಲಿಂದ ಬರುವಾಗ ಕೂಡ ಇದನ್ನು ಮಾಡಿಕೊಳ್ಬೋದು. ಹಾಗೆ ನಮಗೆ ಕೂಡ ಎಲ್ಲಿಯಾದರೂ ಹೋಗಿ ಬಿಸಿಲಿಗೆಲ್ಲ ಹೋಗಿ ಬರುವಾಗ ಏನಾದರೂ ಜ್ಯೂಸ್ ಕುಡಿಬೇಕು, ಹೆಲ್ದಿಯಾದ ಜ್ಯೂಸ್ ಅಂತ ಹೇಳುವಾಗ ಮನೆಯಲ್ಲಿ ನೋಡಿ ನಮಗೆ ಇದೇ ರೀತಿ ಸುಲಭವಾಗಿ ಮಾಡಿಕೊಳ್ಬೋದು. ನೋಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ನೋಡಿ ಇದು ನಮಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸ್ಕಿನ್ನಿಗೆ ಒಳ್ಳೆಯದು, ಡೈಜೆಷನ್ಗೆ ಕೂಡ ಒಳ್ಳೆಯದು. ಹಾಗೆ ಬಾಡಿಯನ್ನು ಕೂಡ ಕೂಲಾಗಿ ಇಡ್ತದೆ. ಇನ್ನು ಇಷ್ಟು ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಫಸ್ಟಿಗೆ ತುಂಬ ತೆಳ್ಳಗೆ ಮಾಡಬೇಡಿ. ನೀವು ಐಸ್ ಕ್ಯೂಬ್ಸ್ ಹಾಕುವಾಗ ಮತ್ತು ತೆಳ್ಳಗಾಗ್ತದೆ. ಹಾಗೆ ಮತ್ತು ಸಿಹಿಯಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಿದರೆ ತುಂಬಾ ಒಳ್ಳೆಯದು. ಏಲಕ್ಕೆಲ್ಲ ಹಾಕಿ ಫ್ಲೇವರ್ ಕೂಡ ಒಳ್ಳೆಯದಿರ್ತದೆ. ಹಾಗೆ ನೋಡಿ ಇಷ್ಟು ಹದಕ್ಕೆ ಆದರೆ ಸಾಕು. ಹಾಗೆ ಈ ಜ್ಯೂಸಿನ ಟೇಸ್ಟ್ ನೋಡುವ. ಹಾಗೆ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.